ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ಬೆಳಗ್ಗೆನೇ ಎದ್ದು ಹೊರಗಡೆ ಬಂದರೆ ಮಳೆ ಇರಲಿಲ್ಲ. ಸೊ ಹಾಗಾಗಿ ನಮ್ಮ ಹನಿ ಆರಾಮಾಗಿ ರೋಡಲ್ಲಿ ಮಲ್ಕೊಂಡು ಆಟ ಆಡ್ತಿದ್ದ. ಅದಾದ್ಮೇಲೆ ನಾನು ಫ್ರೆಶ್ ಅಪ್ ಆಗಿ ಪ್ರೀ ವರ್ಕೌಟ್ ಮಿಲ್ಗೆ ಬಾಳೆಹಣ್ಣು ತಿಂದು ನೀರು ಕುಡಿದೆ. ನಮಗೆಲ್ಲ ಗೊತ್ತಾಗೋಯ್ತು. ಅಂಡ್ ಇವಾಗಿನ ಚಳಿಗೆ ಬೆಳಗ್ಗೆ ಎದ್ದೇಳಕ್ಕೆ ಆಗಲ್ಲ ಗುರು. ಯಾವ ಬೋಳಿ ಮಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು? ಆದ್ರೂ ಬಿಡಂಗಿಲ್ಲ, ಎದ್ದೇಳಲೇಬೇಕು, ಜಿಮ್ಗೆ ಹೋಗ್ಲೇಬೇಕು. ಸರಿ ಅಂತ ರೆಡಿಯಾಗಿ ಹೊರಗಡೆ ಬಂದ್ರೆ ಬೌಲಲ್ಲಿ ಹಾಕಿಟ್ಟಿದ್ ಪೆಡಿಗ್ರಿನ ತಿಂದೆ ಮೇಲೋಗಿ ಮಲಗಿದ್ದ. ಅದಾದ್ಮೇಲೆ ಕೆಳಗ್ ಬಂದು ನಾನ್ ಗಾಡಿ ಕ್ಲೀನ್ ಮಾಡ್ಕೊಂಡು ಸೀದಾ ಜಿಮ್ಗೆ ಹೋಗಿ ಅಲ್ಲಿದ್ದವನ್ನೆಲ್ಲ ಮಾತಾಡಿಸಿ ಹಾಯ್ ಹೇಳ್ದೆ. ಹುಡುಗರೆಲ್ಲ ಕೇಳ್ತವ್ರೆ ಯಾಕೋ ಅಮ್ಮನ್ ಬ್ರೋ ನಾವು ಬಹಳ ದಿವಸ ಇದು ತೋರ್ಸೋ ಇಲ್ಲ ಅಂತ. ನಿಜ ಸುಳ್ಳಲ್ಲ. ನಾನು ನನ್ನ ವರ್ಕೌಟ್ನ ಮುಗಿಸೋ ಅಷ್ಟರಲ್ಲಿ ನಮ್ಮ ಜಿಮ್ ಅವರೆಲ್ಲ ವರ್ಕೌಟ್ನ ಮುಗಿಸಿ ಆರಾಮಾಗಿ ರೆಸ್ಟ್ ಮಾಡ್ತಾ ಇದ್ರು. ಸೀದಾ ಅಲ್ಲಿಂದ ಮನೆಗೆ ಬಂದು ಕ್ರಿಕೆಟ್ ಆಡೋಣ ಅಂತ ಗ್ರೌಂಡಿಗೆ ಹೋದ್ರೆ ಬಾಲ್ ಮೇಲೆ ಹೋಗಿದೆ ಅಂತ ಮರ ಅಕ್ಕಪಕ್ಕ ಯಾವ್ದಾರ ಕಾಂಟ್ರಾಕ್ಟ್ ಇದ್ರಿ ಹೇಳ್ರಿ ಗೈಸ್. ನಮ್ಮಣ್ಣ ಪಾರ್ಟ್ ಟೈಮ್ ಡ್ಯೂಟಿ, ಬಟ್ 2 ಗಂಟೆ ಮೇಲೆ ಯಾಕಂದ್ರೆ ಅವ್ರು ಜಿಮ್ಮಿಗೆ ಹೋಗ್ಬೇಕು. ಸೊ ಅದಕ್ಕೆ ಬರಕ್ಕಾಗಲ್ಲ. 2 ಗಂಟೆ ಮೇಲೆ ಯಾವ್ದಾದ್ರು ಕಾಯಿಗೆ ಕೆಡವದಿದ್ರೆ ಎಳೆ ಗೈಸ್. ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ಮರ ಹತ್ತಿದ್ದಕ್ಕೂ ಬಾಲ್ ಹುಡುಕಿ ಕೆಳಗಡೆ ಇಳಿದು ಕ್ರಿಕೆಟ್ ಆಡಿ ಇನ್ನು ಏನೋ ಬೇಕಣ್ಣ ಸೀದಾ ಮನೆಗೆ ಬಂದೆ. ಹಾಯ್ ಗೈಸ್, ಗುಡ್ ಈವ್ನಿಂಗ್. ನೋಡಿ ನಮ್ಮ ಮನೆ ತುಂಬ ನಾಯಿ ಬಂದಿದೆ. ಆ ನಾಯಿ ಹೆಸರು ಡಾಲಿ ಅಂತ. ಏನ್ ಹೆಸರು? ಡಾಲಿ. ಇದಿಷ್ಟು ಇವತ್ತಿನ ಕತೆ. ಮತ್ತೆ ಸಿಗ್ತೀನಿ. ಬಾಯ್ ಬಾಯ್ ಟಾಟಾ.